ಹಾಯ್ ಫ್ರೆಂಡ್ಸ್, ನಾನು ವಿಜೇತ್ ವಸಿಷ್ಠ ಫ್ರಮ್ ಟೆಕ್ ಅನ್ವೇಷಣೆ ಯೂಟ್ಯೂಬ್ ಚಾನಲ್. ವಾಟ್ಸಪ್ನಲ್ಲಿ ಹೊಸದಾಗಿ ಡಿಸಪಿಯರಿಂಗ್ ಮೆಸೇಜಸ್ ಅನ್ನುವಂಥ ಒಂದು ಆಪ್ಷನ್ ಬಂದಿದೆ. ಅದನ್ನು ಹೇಗೆ ಯೂಸ್ ಮಾಡಬೇಕು ಅದರ ಬಗ್ಗೆ ಫುಲ್ ಡೀಟೇಲ್ಸ್ನ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟೆಕ್ ಟಾಪಿಕ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಫಸ್ಟಿಗೆ ವಾಟ್ಸಪ್ ಡಿಸಪಿಯರಿಂಗ್ ಮೆಸೇಜಸ್ ಅಂದರೆ ಏನು ಅಂತ ನೋಡೋಣ. ವಾಟ್ಸಪ್ ಡಿಸಪಿಯರಿಂಗ್ ಮೆಸೇಜಸ್ ಅಂದರೆ ನೀವು ಒಂದು ಚಾಟ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಆ ಚಾಟ್ನಲ್ಲಿ ನೀವು ಮೆಸೇಜ್ ಮಾಡಿರುವಂಥದ್ದು ಆಫ್ಟರ್ 7 days ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ. ಇದನ್ನೇ ವಾಟ್ಸಪ್ ಡಿಸಪಿಯರಿಂಗ್ ಮೆಸೇಜಸ್ ಅಂತ ಹೇಳೋದು. ಸೊ ಇದನ್ನು ಇವಾಗ ಆನ್ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟಿಗೆ ವಾಟ್ಸಪ್ನಲ್ಲಿ ನೀವು ಯಾರ ಒಂದು ಚಾಟಿಗೆ ಈ ಡಿಸಪಿಯರಿಂಗ್ ಮೆಸೇಜಸ್ನ ಆನ್ ಮಾಡ್ಕೊಳ್ಬೇಕು ಅಂತಿದ್ದೀರಾ ಅವರ ಚಾಟನ್ನು ಓಪನ್ ಮಾಡಿ, ಅದಾದಮೇಲೆ ನೀವು ಇಲ್ಲಿ ಮೇಲೆ ಕಾಣ್ತಿದೆಯಲ್ಲ ಅವರ ನೇಮ್, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಇಲ್ಲೇ ಕೆಳಗೆ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಡಿಸಪಿಯರಿಂಗ್ ಮೆಸೇಜಸ್ ಅಂತ. ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಆನ್ ಅಂತ ಕ್ಲಿಕ್ ಮಾಡಿ. ಅದಾದಮೇಲೆ ಬ್ಯಾಕ್ ಹೋಗಿ, ಬ್ಯಾಕ್. ಓಕೆ, ಇಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ You turned on disappearing messages. New messages will disappear from this chat after 7 days ಅಂತ ಬರ್ತಾ ಇದೆ. ಅಂದರೆ ಇನ್ನು ನೀವು ಈ ಒಂದು ಚಾಟಿಗೆ ಕಳಿಸಿರುವಂತಹ ಮೆಸೇಜಸ್ ಎಲ್ಲದೂ ಕೂಡ ಆಫ್ಟರ್ 7 days ಆಟೋಮೆಟಿಕ್ ಆಗಿ ಡಿಲೀಟ್ ಆಗುತ್ತೆ ಅಂತ ಹೇಳ್ತಾ ಇದೆ ಇದು. ಓಕೆ, ಇವಾಗ ನಾನು ಸುಮ್ಮನೆ ಹಾಯ್ ಅಂತ ಟೆಕ್ಸ್ಟ್ ಮಾಡ್ತೀನಿ. ಓಕೆ, ಇವಾಗ ಬ್ಯಾಕ್ ಬರ್ತೀನಿ. ಇಲ್ಲಿ ನೋಡಿ, ಆ ಡಿಸಪಿಯರಿಂಗ್ ಮೆಸೇಜಸ್ ಆನ್ ಇರುವಂತಹ ಒಂದು ಚಾಟ್ನಲ್ಲಿ ಈ ರೀತಿಯಾದಂತಹ ಒಂದು ಸಿಂಬಲ್ ಇರುತ್ತೆ. ಈ ಫೀಚರ್ನ ಆನ್ ಮಾಡಿದ ಮೇಲೆ ಚಾಟ್ ಮಾಡ್ತಾ ಇರೋರಿಗೂ ಕೂಡ ನೀವು ಈ ಫೀಚರ್ನ ಆನ್ ಮಾಡಿದ್ದೀರಾ ಅಂತ ಮೆಸೇಜ್ ಹೋಗುತ್ತೆ. ವಾಟ್ಸಪ್ ಡಿಸಪಿಯರಿಂಗ್ ಮೆಸೇಜಸ್ ಹೇಗೆ ಆನ್ ಮಾಡೋದು ಅಂತ ಇವಾಗ ನೋಡ್ಕೊಂಡ್ರಿ ನೀವು. ಇವಾಗ ನಾನು ಇದರ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ಸ್ನ ಕೊಡ್ತೀನಿ. ಈ ವಾಟ್ಸಪ್ ಡಿಸಪಿಯರಿಂಗ್ ಮೆಸೇಜಸ್ ಅನ್ನುವಂಥ ಫೀಚರ್ನ ನೀವು ಗ್ರೂಪ್ಸ್ನಲ್ಲಿ ಕೂಡ ಯೂಸ್ ಮಾಡ್ಬೋದು. ಬಟ್ ರೂಲ್ ಏನಪ್ಪ ಅಂದರೆ ನೀವು ಗ್ರೂಪ್ ಅಡ್ಮಿನ್ ಆಗಿರಬೇಕು. ಹೌದು, ನೀವು ಗ್ರೂಪ್ ಅಡ್ಮಿನ್ ಆಗಿದ್ದರೆ ಮಾತ್ರ ಈ ವಾಟ್ಸಪ್ ಡಿಸಪಿಯರಿಂಗ್ ಮೆಸೇಜಸ್ ಅನ್ನೋದನ್ನು ನೀವು ಗ್ರೂಪ್ಸ್ನಲ್ಲಿ ಯೂಸ್ ಮಾಡೋದಕ್ಕೆ ಸಾಧ್ಯ. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ಇವಾಗ ನೀವು ಒಬ್ಬರಿಗೆ ಮೆಸೇಜ್ ಮಾಡಿದ್ದೀರಾ. ಸೊ ಅವರು 7 days ಆನ್ಲೈನೇ ಬರೋದಿಲ್ಲ, ಆದರೂ ಕೂಡ ಆ ಮೆಸೇಜ್ ಏನಿದೆ ಅದು ಡಿಲೀಟ್ ಆಗುತ್ತೆ. ಬಟ್ ಅವರು ಆಮೇಲೆ ಆನ್ಲೈನ್ ಬರ್ತಾರಲ್ಲ, ಆವಾಗ ನಿಮಗೆ ಒಂದು ಮೆಸೇಜ್ ಕಳಿಸಲಾಗಿತ್ತು, ಅದು ಡಿಲೀಟ್ ಆಗಿದೆ ಅಂತ ನೋಟಿಫಿಕೇಶನ್ ಹೋಗುತ್ತೆ. ಡಿಸಪಿಯರಿಂಗ್ ಮೆಸೇಜಸ್ ಆನ್ ಇರೋ ಚಾಟಿಂದ ಡಿಸಪಿಯರಿಂಗ್ ಮೆಸೇಜಸ್ ಆಫ್ ಇರೋ ಚಾಟಿಗೆ ಯಾವುದಾದ್ರೂ ಒಂದು ಮೆಸೇಜ್ನ ಫಾರ್ವರ್ಡ್ ಮಾಡಿದರೆ ಆ ಆಫ್ ಇರೋ ಚಾಟ್ನಲ್ಲಿ ಆ ಮೆಸೇಜ್ ಡಿಲೀಟ್ ಆಗೋದಿಲ್ಲ. ಇವಾಗ ಡಿಸಪಿಯರಿಂಗ್ ಮೆಸೇಜಸ್ ಆನ್ ಇರುವಂತಹ ಯೂಸರ್ ಏನಾದರೂ ಚಾಟ್ನ ಬ್ಯಾಕಪ್ ಮಾಡಿಕೊಂಡ್ರೆ ಆ ಚಾಟ್ ಏನಿದಾವೆ ಅದು ಬ್ಯಾಕಪ್ ಆಗುತ್ತೆ. ಅಂದರೆ ಬಿಫೋರ್ 7 days ಡಿಲೀಟ್ ಆಗೋಕ್ಕಿಂತ ಮುಂಚೆ ಬ್ಯಾಕಪ್ ಮಾಡಿಕೊಂಡ್ರೆ ಆ ಮೆಸೇಜಸ್ ಎಲ್ಲ ಬ್ಯಾಕಪ್ ಆಗುತ್ತೆ. ಬಟ್ ರೀಸ್ಟೋರ್ ಆಗುವಾಗ ಆ ಮೆಸೇಜಸ್ ಎಲ್ಲ ಡಿಲೀಟ್ ಆಗಿರುತ್ತೆ. ವಾಟ್ಸಪ್ನಲ್ಲಿ ನೀವೇನಾದರೂ ಆಟೋ ಡೌನ್ಲೋಡ್ ಮೀಡಿಯಾ ಅಂದರೆ ಇಮೇಜಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಅದೆಲ್ಲ ಆಟೋ ಡೌನ್ಲೋಡ್ ಇಟ್ಟಿದ್ರೆ ನೀವು ಅವರು ಕಳಿಸಿರುವಂತಹ ಇಮೇಜಸ್, ವೀಡಿಯೋಸ್ ಆಗಲಿ ಅದು 7 days ಆದಮೇಲೆ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗೋದಿಲ್ಲ, ಅದೆಲ್ಲ ಗ್ಯಾಲರಿಯಲ್ಲೇ ಇರುತ್ತೆ. ಸೊ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೇಕಂದ್ರೆ ನೀವು ಆಟೋ ಡೌನ್ಲೋಡ್ ಫೀಚರ್ನ ಆಫ್ ಮಾಡ್ಕೊಳ್ಬೇಕು. ಸೊ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ಈ ವಾಟ್ಸಪ್ ಡಿಸಪಿಯರಿಂಗ್ ಮೆಸೇಜಸ್ ಬಗ್ಗೆ ನಿಮಗೆ ಫುಲ್ ಡೀಟೇಲ್ಸ್ನ ಕೊಟ್ಟಿದ್ದೀನಿ. ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. Taking control.